ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಸೊ ನಿನ್ನೆ ಹೇಗಿತ್ತು ಎಪಿಸೋಡು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಆಮೇಲೆ ನಾಮಿನೇಷನ್ ಪ್ರಕ್ರಿಯೆನ ಫುಲ್ ಆಗಿ ಜೋಕ್ ಥರ ಮಾಡಿದಂಗಿತ್ತು. ಆಮೇಲೆ ತುಂಬ ರಿವೆಂಜ್ ಇಟ್ಕೊಂಡು ಕೊಟ್ಟಂಗಿತ್ತು. ಅದೆಲ್ಲ ಅವ್ರಂದ್ರಂತ ಇವ್ರಂದ್ರಂತ ಅವ್ರನ್ನೋದು. ಆಮೇಲೆ ಇಲ್ಲಿ ಕ್ಯಾಪ್ಟನ್ ಕೂಡ ತುಂಬ ಸೈಲೆಂಟ್ ಆಗಿದ್ರು. ಅವ್ರ ಪಾತ್ರನೂ ಸ್ವಲ್ಪ ನಿಭಾಯಿಸಬೇಕಿತ್ತು ಅಂತ ನನಗನ್ನಿಸ್ತು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾಮಿನೇಷನ್ ವಿಷಯ ಅಂತ ಬಂದಾಗ ಎಲ್ಲರೂ ಕಾಮಿಡಿಗೆ ಬಂದ್ಬಿಡ್ತು. ಸೊ ಅದನ್ನ ಅವರು ಸೀರಿಯಸ್ ಆಗಿ ಇಟ್ಕೊಂಡು ಅವರು ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇದೇ ಕಾಮಿಡಿನ ಬೇರೆ ವಿಷಯದಲ್ಲೆಲ್ಲ ಮಾಡಿದ್ರೆ ನಮಗೂ ಚೆನ್ನಾಗಿರ್ತಿತ್ತು ಏನೋ ಅನಿಸುತ್ತೆ. ಅದನ್ನ ಬಿಟ್ಟು ಕಾಮಿಡಿ ಮಾಡಬೇಕಾದ್ರೆ ಸೀರಿಯಸ್ ಆಗಿದ್ದಾಗ ಕಾಮಿಡಿ ಮಾಡಿ ಅಲ್ಲಿ ಕೆಡಿಸ್ಬಿಟ್ರು ಅಂತ ನನಗನ್ಸುತ್ತೆ. ನೋಡೋಣ ಮುಂದೆ ಏನೇನು ಹೋಗುತ್ತೆ, ಹೆಂಗಿರುತ್ತೋ ಅಂತ ನೋಡೋಣ. ಇವರ ನಾಮಿನೇಷನ್ ಅಂತ ಬಂದಾಗ ಆಮೇಲೆ ಇಲ್ಲಿ ಧ್ರುವಂತ್ ಅವರು ನಾಮಿನೇಟ್ ಆಗಿದ್ದಾರೆ. ನೀನೇ ಎಪಿಸೋಡ್ ನೋಡಿರಬೇಕು ಅಥವಾ ಲೈವಲ್ಲಿ ನೋಡಿರಬೇಕು. ಅಶ್ವಿನಿ ಅವರು ಮತ್ತು ಧ್ರುವಂತ್ ಅವರು ಕುತ್ಕೊಂಡು ಮಾತಾಡ್ತಾ ಇದ್ರು. ನಿಮಗೇನು ಅನ್ಸುತ್ತೆ ಅದ್ರ ಬಗ್ಗೆ? ಆಮೇಲೆ ಧ್ರುವಂತ್ ಅವ್ರಿಗೆ ಶಾಕ್ ಆಗ್ತಿದೆ, ನಾನು ಹೆಂಗೆ ಸೇವ್ ಆಗ್ತಿದ್ದೀನಿ ಅಂತ. ಸೊ ಐ ಥಿಂಕ್ ಈ ವಾರ ಧ್ರುವಂತ್ ಅವ್ರನ್ನ ಕಳ್ಸೋದಂತ್ರ ಪಕ್ಕ. ಆಮೇಲೆ ಆ ಯಪ್ಪ ಮನೇಲಿ ಇರೋದಕ್ಕೆ ಇಷ್ಟಪಡ್ತಿಲ್ಲ, ಹೋಗೋದಕ್ಕೆ ಇಷ್ಟಪಡ್ತಿದ್ದಾನೆ. ಸೂರಜ್ ಅವರು ನಾಮಿನೇಟ್ ಆಗಿದ್ದಾರೆ. ಆಮೇಲೆ ರಾಶಿಕಾ ಅವರು ನಾಮಿನೇಟ್ ಆಗಿದ್ದಾರೆ. ಮಾಳು ಹಾಗೆ ಸ್ಪಂದನ ಅವರು ನಾಮಿನೇಟ್ ಆಗಿದ್ದಾರೆ. ಆಮೇಲೆ ಕಾವ್ಯ ಅವರು ನಾಮಿನೇಟ್ ಆಗಿದ್ದಾರೆ. ಅಭಿಷೇಕ್, ಗಿಲ್ಲಿ ಮತ್ತೆ ರಕ್ಷಿತಾ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಆಮೇಲೆ ಇಷ್ಟು ಜನ ನಾಮಿನೇಟ್ ಆದಾಗ ರಿಪ್ಲೈ ಕೊಡೋದಕ್ಕೆ ರೆಡಿನೇ ಇಲ್ಲ. ಎಷ್ಟೋ ಜನ ಬಿಟ್ಟಾಕ್ಬಿಟ್ರು ಆಗಿದ್ದಾಗ. ನೋಡಿ, ರಕ್ಷಿತಾನ ನಾಮಿನೇಟ್ ಮಾಡಿದಾಗ ಅಕ್ಕಿ ಕೂಡ ರಿಪ್ಲೈ ಕೊಡಲಿಲ್ಲ. ರಾಶಿಕಾನ ನಾಮಿನೇಟ್ ಮಾಡಿದಾಗ ಅವರು ಕೂಡ ರಿಪ್ಲೈ ಕೊಡಲಿಲ್ಲ. ಆಮೇಲೆ ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡಬೇಕಾದ್ರೆ ಬರೀ ಜಗಳನೇ ಆಯಿತು. ಈಗ ಸ್ಪಂದನ, ಕಾವ್ಯ, ರಾಶಿಕಾ, ಆಮೇಲೆ ಗಿಲ್ಲಿ ಅಷ್ಟು ಜಗಳನೇ ಆದಂಗೆ ಆಯಿತು. ಆಮೇಲೆ ಕಾಮಿಡಿ ಇವನ್ ಸುರೇಶ್ ಸುತ್ತ. ಆಮೇಲೆ ಗಾಯ್ಸ್, ನಿಮ್ಮ ಸಪೋರ್ಟ್ ಯಾರಿಗೆ ಇದರಲ್ಲಿ ಯಾರಿಗೆ ವೋಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ 11 ಗಂಟೆಗೆ ಓಪನ್ ಆಗುತ್ತೆ ವೋಟಿಂಗು, ವೇಟ್ ಮಾಡಿ ನೋಡೋಣ. ಸೊ ಮತ್ತೆ ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ಮತ್ತೆ ಕಾವ್ಯ, ಮಾಳು ಮತ್ತೆ ರಕ್ಷಿತಾ ಅವರು ಲೀಡಲ್ಲಿದ್ದರು. ಸೊ ಎಲ್ಲರೂ ಸಖತ್ತಾಗಿ ಆಡಿದ್ರು. ಇಲ್ಲಿ ಸ್ಪಂದನ ಅವರಿಗೆ ಇಂಜುರಿ ಕೂಡ ಆಗುತ್ತೆ, ಬಟ್ ವಾಪಸ್ ಬಂದಿದ್ದಾರೆ. ಕಾಲಿಗೇನೋ ಇಂಜುರಿ ಆಗಿದೆ ಅಂತ ಗೊತ್ತಾಗ್ತಿದೆ. ಸೊ ಅವ್ರಂತ್ರ ಪಕ್ಕ ಗೇಮ್ ಆಡೋಕ್ಕಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಆಮೇಲೆ ಗೇಮ್ ಈಗ ಸ್ಟಾಪ್ ಆಗಿದೆ 2 ರೌಂಡು. ಯಾರ್ದಿಂದ ಅಭಿ ಅವ್ರನ್ನ ಹೊರಗೆ ತರ್ತಾರ ಅಥವಾ ಒಬ್ಬನಂತೂ ಆಡ್ಸೋಕ್ಕಾಗಲ್ಲ. ಇನ್ನು ಅವ್ರ ಜೊತೆ ಬೇರೆ ಯಾರನ್ನಾರು ಜಾಯಿನ್ ಮಾಡ್ತಾರಾ ನೋಡಬೇಕು. ಆಮೇಲೆ ಬಾಯ್ಸ್ ಆದರೆ ಬೇಗ ಆಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಪಾಯಿಂಟ್ಸ್ ಬೇಗ ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಆ ಥರ ಮಾಡಲ್ಲ ಅನ್ಕೊತೀನಿ. ನನ್ನ ಪ್ರಕಾರ ಅಭಿ ಅವ್ರನ್ನ ಆಚೆ ಇಡ್ತಾರೆ ಅನ್ಸುತ್ತೆ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಸ್ಪಂದನ ಅವರು ಬಂದಿದ್ದಾರೆ. ಕಾಲಿಗೆಲ್ಲ ತುಂಬ ಇಂಜುರಿ ಆಗಿದೆ. ಅಷ್ಟು ಮಟ್ಟಿಗೆ ಆಯ್ತಾ ಇಂಜುರಿ? ಸೊ ನಿನ್ನೆ ಎಪಿಸೋಡಲ್ಲಿ 2 ರೌಂಡ್ ಇತ್ತು, ಇವತ್ತು ಕಂಟಿನ್ಯೂ ಆಗುತ್ತೆ ಅಂತ ತೋರಿಸಿದ್ದಾರೆ. ಆಲ್ರೆಡಿ ಪ್ರೊಮೋ ಕೂಡ ಬಂದಿದೆ. ನೆಕ್ಸ್ಟ್ ವೀಡಿಯೋನಲ್ಲಿ ಪ್ರೊಮೋ ರಿವ್ಯೂ ಮಾಡಿ ತೋರಿಸ್ತೀನಿ. ಓಕೆ ಗೈಸ್, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.